ರಾಮು, ರವಿ ಇವರಿಬ್ಬರು ಅಣ್ಣ ತಮ್ಮಂದಿರು. ರಾಮುಗೆ ತಮ್ಮನೆಂದರೆ ಪಂಚಪ್ರಾಣ, ಏಕೆಂದರೆ ರಾಮು ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ. ಆದ್ದರಿಂದಲೇ ರಾಮು ತನ್ನ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ಬಿಟ್ಟು ತಮ್ಮನನ್ನು ಚೆನ್ನಾಗಿ ಓದಿಸಲು ಎಂದು ತುಂಬ ಕಷ್ಟಪಡುತ್ತಾನೆ. ತಾಯಿ ಸುಮಿತ್ರಾ ತನ್ನ ಮಗನ ಕಷ್ಟವನ್ನು ನೋಡಿ ನೊಂದುಕೊಳ್ಳುತ್ತಾಳೆ. ರಾಮು, ಈ ಸಣ್ಣ ವಯಸ್ಸಿಗೆ ನಿನಗೆ ಎಷ್ಟು ಕಷ್ಟ ಮಗು. ನಿನ್ನ ತಂದೆ ಇದ್ದಿದ್ದರೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆಗ ನೀನು ಕೂಡ ನಿನ್ನ ತಮ್ಮನ ಜೊತೆಯಲ್ಲಿ ಶಾಲೆಗೆ ಹೋಗಬಹುದಾಗಿತ್ತು. ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡ. ನಾನು ಓದಿಲ್ಲ ಎಂದ್ರೆ ಏನು? ನನ್ ತಮ್ಮ ರವಿ ಓದುತ್ತಿದ್ದಾನೆ ಅಲ್ವೇ? ಅವನು ಚೆನ್ನಾಗಿ ಓದಿ ಒಂದು ದೊಡ್ಡ ಕೆಲಸವನ್ನು ಪಡೆದುಕೊಂಡ್ರೆ ನಮ್ ಜೀವನವು ಸುಧಾರಿಸುತ್ತದೆ. ನೀನ್ ಚಿಂತಿಸ್ಬೇಡ ಅಮ್ಮ. ರಾಮವಿನ ಮಾತು ಕೇಳಿಸಿಕೊಂಡು ಸುಮಿತ್ರಾ ತುಂಬ ಸಂತೋಷಪಡುತ್ತಾಳೆ. ಈ ಸಣ್ಣ ವಯಸ್ಸಿಗೆ ನನ್ನ ಮಗನಿಗೆ ಎಷ್ಟು ದೊಡ್ಡ ಗುಣವಿದೆ ಎಂದು ಸಮಾಧಾನಪಟ್ಟುಕೊಳ್ಳುತ್ತಾಳೆ. ದಿನಗಳು ಕಳೆಯುತ್ತವೆ. ರವಿಯನ್ನು ಓದಿಸಲು ರಾಮು ಅದೇ ಊರಿನ ಸಾಹುಕಾರರ ಬಳಿ ಸಾಲ ಪಡೆದುಕೊಂಡಿರ್ತಾನೆ. ಅಣ್ಣ, ನೀನೇನ್ ಚಿಂತಿಸ್ಬೇಡ. ಮುಂದೆ ನನ್ನ ವಿದ್ಯಾಭ್ಯಾಸ ಮುಗಿದ್ಮೇಲೆ ನಾನ್ ಕೆಲಸವನ್ ಮಾಡಿ ಈ ಸಾಲವನ್ನೆಲ್ಲ ತೀರಿಸ್ತೇನೆ. ನೀನ್ ಚಿಂತಿಸ್ಬೇಡ ಅಣ್ಣ. ನನಗ್ಗೊತ್ತು ರವಿ, ಮುಂದೆ ನೀನು ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡ್ತೀಯಾ ಎಂದು. ಹೋಗು ರವಿ, ಹೋಗಿ ನಿನ್ನ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿಕೊಂಡು ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಪಡೆದುಕೊಂಡು ಮರಳಿ ಬಾ. ನಿನ್ನ ಬರುವಿಕೆಗಾಗಿ ನಾನು ಮತ್ತೆ ಅಮ್ಮ ಕಾಯ್ತಿರ್ತೇವೆ. ನಿನಗೆ ಒಳ್ಳೆಯದಾಗ್ಲಿ. ಹೋಗಿ ಬಾ ರವಿ. ರವಿ ತಾಯಿ ಮತ್ತು ಅಣ್ಣನ ಆಶೀರ್ವಾದ ಪಡೆದು ಅಲ್ಲಿಂದ ವಿದ್ಯಾಭ್ಯಾಸಕ್ಕೆಂದು ಸಿಟಿಗೆ ಹೊರಡುತ್ತಾನೆ. ಇಲ್ಲಿ ರಾಮುವಿನ ಪರಿಸ್ಥಿತಿ ತುಂಬ ಕಷ್ಟಕರವಾಗಿರ್ತದೆ. ರಾಮು, ನಾನು ಕೊಟ್ಟ ಸಾಲವನ್ನು ನೀನು ನಮ್ಮ ಮನೆಯಲ್ಲಿ ಕೆಲಸ ಮಾಡಿ ಸ್ವಲ್ಪ ಸ್ವಲ್ಪ ತೀರ್ಸು, ಸರಿಯೇ? ಸರಿ ದನಿಗಳೇ, ನೀವು ಹೇಳಿದ ಹಾಗೇ ನಡೆದುಕೊಳ್ಳುತ್ತೇನೆ. ನಾನು ನಾಳೆಯಿಂದಲೇ ನಿಮ್ಮ ಮನೆಗೆ ಕೆಲಸಕ್ಕೆ ಬರುತ್ತೇನೆ. ಮರುದಿನ ಬೆಳಗ್ಗೆ ದನಿಗಳ ಮನೆಗೆ ಕೆಲಸಕ್ಕೆಂದು ರಾಮು ಹೊರಡುತ್ತಾನೆ. ಬೆಳಗ್ಗಿನಿಂದ ರಾತ್ರಿವರೆಗೂ ಒಂದೇ ಸಮನೆ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ಆದರೆ ಆ ಯಜಮಾನ ರಾಮುವಿಗೆ ಕೆಲಸ ಮಾಡಿದ್ದಕ್ಕೆ ಹಣ ಕೊಡುತ್ತಿರಲಿಲ್ಲ. ಎಲ್ಲವನ್ನೂ ಅವನ ಸಾಲ ತೀರಲೆಂದೇ ಲೆಕ್ಕಾಚಾರ ಹಾಕಿಕೊಳ್ಳುತ್ತಿದ್ದ. ದಣಿಗಳೇ, ನೀವು ಈ ರೀತಿ ಮಾಡಿದ್ರೆ ನನಗೆ ತುಂಬ ಕಷ್ಟವಾಗುತ್ತದೆ. ಬಂದ ಕೂಲಿಯನ್ನೆಲ್ಲ ನೀವೇ ಇಟ್ಟುಕೊಂಡ್ರೆ. ನನಗೂ ಒಬ್ಬ ತಾಯಿ ಇದ್ದಾಳೆ, ನಿಮಗೆ ತಿಳಿದಿದೆ ತಾನೆ? ಆಕೆಯನ್ನು ನಾನು ನೋಡಿಕೊಳ್ಳಬೇಕು. ದಯಮಾಡಿ ದುಡ್ಡಿನಲ್ಲಿ ಅರ್ಧವನ್ನು ಮಾತ್ರ ಸಾಲಕ್ಕೆ ಇಟ್ಟುಕೊಳ್ಳಿ. ಇನ್ನು ಅರ್ಧದಷ್ಟು ದುಡ್ಡನ್ನು ನನಗೆ ಕೊಡಿ. ಇದೇ ಹಣದಿಂದಲೇ ನನ್ನ ತಾಯಿಗೆ ನಾನು ಊಟ ಕೊಡಲು ಸಾಧ್ಯ. ನೋಡು ರಾಮು, ನೀನು ತೆಗೆದುಕೊಂಡಿರುವ ಮೊತ್ತ ತುಂಬಾ ದೊಡ್ಡದು. ಅದನ್ನು ತೀರಿಸಲೇ ನೀನು 10 ವರ್ಷ ನಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು. ಹೀಗಿರ್ಬೇಕಾದ್ರೆ ಅದರಲ್ಲೂ ನಿನಗೆ ಅರ್ಧ ಹಣವನ್ನು ವಾಪಸ್ ಕೊಟ್ರೆ ನಿನ್ನ ಸಾಲ ಹೇಗೆ ತೀರ್ತದೆ? ಅದೆಲ್ಲವೂ ಸಾಧ್ಯವಾಗದ ಮಾತು. ನಿನಗೆ ನಾನು ಹಣ ಕೊಡಲು ಸಾಧ್ಯವಿಲ್ಲ. ಹಾಗಲ್ಲ ದನಿಗಳೇ, ನನಗೆ ಅಷ್ಟು ವರ್ಷಗಳೇನು ಬೇಕಾಗಿಲ್ಲ. ನನ್ನ ತಮ್ಮ ಇನ್ನು 2 ವರ್ಷದಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕೆಲಸವನ್ನು ಪಡೆದುಕೊಂಡು ಬರ್ತಾನೆ. ಆಗ ನಿಮ್ಮ ಸಾಲವನ್ನು 1 ವರ್ಷದಲ್ಲೇ ತೀರಿಸಿಬಿಡುವೆ. ನೀವೇನ್ ಚಿಂತೆ ಮಾಡಬೇಡಿ ದನಿಗಳೇ. ಸಾಹುಕಾರ ರಾಮುವಿನ ಮಾತನ್ನು ಕೇಳಿಸಿಕೊಂಡು ಹಾಗೂ ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಮು ಹೇಳಿದ ಪ್ರಕಾರ ಬಂದ ಕೂಲಿಯಲ್ಲಿ ಅರ್ಧವನ್ನು ರಾಮುವಿಗೆ ಕೊಡುತ್ತಾನೆ. ರಾಮು ಸಂತೋಷದಿಂದ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತಾಯಿಗೆ ಕೊಡುತ್ತಿದ್ದ. ದಿನಗಳು ಕಳೆದಂತೆ ರಾಮು ಎದುರು ನೋಡುತ್ತಿದ್ದ ಆ 2 ವರ್ಷವೂ ಕಳೆದು ಹೋಗುತ್ತದೆ. ರವಿ ಬರವಿಗೆಗಾಗಿ ರಾಮು ಕಾಯುತ್ತಿದ್ದ. ಅಮ್ಮ, ಎಷ್ಟು ಬೇಗ ದಿನಗಳು ಕಳೆದು ಹೋದವಲ್ವೇ? ನಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುವ ದಿನ ಬಂದೇ ಬಿಟ್ಟಿದೆ. ಇನ್ನೇನು ರವಿ ಬಂದು ಬಿಡ್ತಾನೆ. ಅವನು ಬಂದ ನಂತರ ನಿನ್ನನ್ನು ನಾನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ. ನೀನು ಇನ್ನು ಮುಂದೆ ಖುಷಿಯಾಗಿರು ಅಮ್ಮ. ರಾಮು ರವಿಗಾಗಿ ಕಾಯುತ್ತಿರುತ್ತಾನೆ. ದಿನಗಳು ಕಳೆಯುತ್ತದೆ, ತಿಂಗಳುಗಳು ಕಳೆಯುತ್ತದೆ. ಆದರೆ ರವಿ ಬರಲೇ ಇಲ್ಲ. ರಾಮುಗೆ ತುಂಬ ಗಾಬರಿಯಾಗುತ್ತದೆ. ಸಿಟಿಗೆ ಹೋಗಿ ರವಿಯನ್ನು ನೋಡಿಕೊಂಡು ಬರಬೇಕೆಂದು ಅಂದುಕೊಳ್ಳುತ್ತಾನೆ. ಅಮ್ಮ, ರವಿಗೆ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ನಾನು ಈಗ್ಲೇ ಹೋಗಿ ರವಿಯನ್ನು ನೋಡ್ಕೊಂಡು ಬರುತ್ತೇನೆ. ರಾಮು, ನಾನು ಕೂಡ ನಿನ್ನ ಜೊತೆಯಲ್ಲಿ ಬರುತ್ತೇನೆ. ನನಗೂ ರವಿಯನ್ನು ನೋಡಬೇಕೆಂಬ ಆಸೆ ಇದೆ. ಸರಿ ಅಮ್ಮ, ಬನ್ನಿ, ಇಬ್ರೂ ಹೋಗಿ ರವಿಗೆ ಏನಾಗಿದೆ ಎಂದು ನೋಡ್ಕೊಂಡು ಬರೋಣ. ರಾಮು ಮತ್ತು ತಾಯಿ ಸುಮಿತ್ರಾ ಇಬ್ಬರು ರವಿಯನ್ನು ನೋಡಲು ಅವನು ಓದುತ್ತಿದ್ದ ಕಾಲೇಜಿನ ಹತ್ತಿರ ಹೋಗುತ್ತಾರೆ. ಅಲ್ಲಿದ್ದವರು ರವಿ ಕಾಲೇಜು ಮುಗಿಸಿಕೊಂಡು ಹೊರಟು ಹೋದ ಎಂದು ತಿಳಿಸುತ್ತಾರೆ ಮತ್ತು ರವಿ ಈಗ ಎಲ್ಲಿದ್ದಾನೆ ಎಂದು ಕೂಡ ಹೇಳುತ್ತಾರೆ. ಇಬ್ಬರು ಅಲ್ಲಿಗೆ ಹೋಗಿ ರವಿಯನ್ನು ನೋಡುತ್ತಾರೆ. ಅಮ್ಮ, ರವಿ ಇಷ್ಟು ದೊಡ್ಡ ಮನೆಯಲ್ಲಿದ್ದಾನೆ.
ಅವನಿಗಿನ್ನೇನ್ ಕೆಲ್ಸ ಅಮ್ಮ? ಬನ್ನಿ ಒಳಗ್ ಹೋಗಿ ವಿಚಾರಿಸೋಣ. ಬಾಗಿಲ ಬಳಿ ಹೋಗುತ್ತಿದ್ದಂತೆ ರವಿ ಒಳಗಿಂದ ಹೊರಗೆ ಬರುತ್ತಾನೆ. ತನ್ನ ತಾಯಿ ಮತ್ತು ಅಣ್ಣನನ್ನು ಕಂಡ ತಕ್ಷಣ ರವಿಗೆ ತುಂಬಾ ಗಾಬರಿಯಾಗುತ್ತದೆ. ಅವರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮಾತಾಡುತ್ತಾನೆ. ಅಣ್ಣ, ಅಮ್ಮ, ನೀವೇಕೆ ಇಲ್ಲಿ ಬಂದಿರಿ? ನಾನಿಲ್ಲಿರುವ ವಿಷಯ ನಿಮ್ಗೆ ಯಾರು ತಿಳಿಸಿದ್ರು? ಏನು ಮಾತ್ನಾಡ್ತಿರುವೆ ರವಿ? ನಮ್ಮನ್ನು ಕಂಡು ನಿನಗೆ ಸಂತೋಷ ಆಗ್ಲಿಲ್ವೇ? ಅದನ್ನ ಬಿಟ್ಟು ಯಾಕೆ ಬಂದೆವು ಎಂದು ಕೇಳುತ್ತಿದ್ದೀಯಾ? ಅಂದರೆ ನಿನ್ನ ಮಾತಿನ ಉದ್ದೇಶವೇನು? ಹಾಗಲ್ಲ ಅಮ್ಮ. ಇಲ್ಲಿ ಯಾರಾದರೂ ನಿಮ್ಮನ್ನು ಕಂಡ್ರೆ ನನಗೆ ಅವಮಾನವಾಗುತ್ತದೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಹೌಮಾನ ಅಂದ್ರೆ ನಿನ್ನ ಮಾತಿನ ಅರ್ಥ ಏನು ರವಿ? ಅಣ್ಣ, ನನಗೆ ಮದುವೆಯಾಗಿದೆ. ಇದು ನನ್ನ ಹೆಂಡತಿಯ ಮನೆ. ನನ್ನ ಮಾವನವರು ತುಂಬ ಕೋಟಿಯಾಧಿಪತಿಗಳು. ನನ್ನನ್ನು ಅವರ ಮನೆಯಳಿಯನಾಗಿ ಮಾಡಿಕೊಂಡಿದ್ದಾರೆ. ಓಹೋ, ಅಮ್ಮ ನಿನ್ಗೆ ಅರ್ಥ ಆಯ್ತು. ಇವನಿಗೆ ಮದುವೆ ಆಗಿದೆಯಂತೆ. ಅಂದ್ರೆ ಇವನೀಗ ಕೋಟ್ಯಾಧಿಪತಿ. ಮತ್ತೆ ನಮ್ಮಂಥವ್ರು ಇವನ್ ಮುಂದೆ ಬಂದು ನಿಂತ್ರೆ ಇವನಿಗೆ ಅವಮಾನ ಅಲ್ಲದೆ ಬೇರೆ ಏನೂ ಅಮ್ಮ. ಬನ್ನಿ ಬನ್ನಿ ಅಮ್ಮ, ನಾವಿಲ್ಲಿಂದ ಹೊರಟು ಹೋಗೋಣ. ಇಲ್ವಾದ್ರೆ ಈ ಯಜಮಾನ್ರಿಗೆ ಅವಮಾನವಾಗ್ಬಿಡ್ತದೆ. ಹೌದು ರಾಮು, ನೀನ್ ಹೇಳುತ್ತಿರುವುದು ಸರಿಯಾಗಿದೆ. ಸರ್, ನಮ್ದು ತಪ್ಪಾಗ್ಹೋಯ್ತು. ನಮ್ಮನ್ನು ಕ್ಷಮಿಸಿಬಿಡಿ. ಇದು ಈಗ್ಲೇ ಇಲ್ಲಿಂದ ನಾವು ಹೊರಟು ಹೋಗ್ತೇವೆ. ನೀವ್ ಹೋಗಿ ಸರ್. ನಿಮ್ಮ ಹೆಂಡತಿ ಏನಾದ್ರೂ ನಿಮ್ಮನ್ನು ನಮ್ಮ ಜೊತೆಯಲ್ಲಿರುವುದನ್ನು ನೋಡಿದ್ರೆ ನಿಮಗೆ ಅವಮಾನವಾಗ್ಬಿಡ್ತದೆ. ನಮ್ಮ ತಪ್ಪನ್ನು ಕ್ಷಮಿಸಿ. ಇಬ್ಬರೂ ರವಿಯನ್ನು ಕಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ರಾಮು, ಅವನು ನಿನಗೆ ಮೋಸ ಮಾಡಿಬಿಟ್ಟ. ಅವನಲ್ಲಿ ನಾವು ಎಷ್ಟು ನಂಬಿಕೆ ಇಟ್ಟಿದ್ದೆವು. ಈ ರೀತಿ ನಡೆದುಕೊಳ್ತಾನೆಂದು ಅಂದುಕೊಂಡಿರ್ಲಿಲ್ಲ. ನಿನ್ನನ್ನು ಒಂಟಿ ಮಾಡಿಬಿಟ್ಟ ಮಗನೇ ಅವನು. ಅಮ್ಮ, ಕಾಲ ಮೀರಿ ಹೋಗಿದೆ. ಈಗ ನೀವಾಗ್ಲಿ ನಾನಾಗ್ಲಿ ಅಳುತ್ತಾ ಕುಳಿತ್ರೆ ಪ್ರಯೋಜನ ಏನೂ ಇಲ್ಲ. ಮುಂದೆ ಏನ್ ಮಾಡ್ಬೇಕೆಂದು ಯೋಚಿಸೋಣ. ಬನ್ನಿ ಅಮ್ಮ, ಈಗ ನೀವು ಸಮಾಧಾನ ಮಾಡಿಕೊಂಡು ಮನೆಗೆ ಹೋಗೋಣ. ಇಬ್ಬರಿಗೂ ಏನು ಮಾಡಬೇಕೆಂದು ತೋಚುವುದಿಲ್ಲ. ಇಡೀ ರಾತ್ರಿ ಸುಮಿತ್ರಮ್ಮ ಅಳುತ್ತಲೇ ಕುಳಿತುಕೊಂಡಿದ್ದರು. ರಾಮು ತಾಯಿಯನ್ನು ಎಷ್ಟೇ ಸಮಾಧಾನಪಡಿಸಲು ಸಾಧ್ಯವಾಗಲಿಲ್ಲ. ರಾಮು ಸುಮ್ಮನೆ ಹೊಳಗೆ ಹೊರಟೋಗುತ್ತಾನೆ. ಮರುದಿನ ಬೆಳಗ್ಗೆ ಅಮ್ಮ ಮಲಗಿಕೊಂಡಿದ್ದಾರೆ. ಪಾಪ ಇಡೀ ರಾತ್ರಿ ನಿದ್ದೆ ಕೂಡ ಮಾಡಿಲ್ಲ. ಈಗ ನಾನು ಅವರನ್ನು ತೊಂದರೆಪಡಿಸೋದು ಬೇಡ. ಅಮ್ಮ ಮಲಗಿಕೊಳ್ಳಿ, ನಾನು ಕೆಲ್ಸಕ್ಕೆ ಹೋಗಿ ಬರೋಣ. ಸುಮಿತ್ರಮ್ಮ ಮಲಗಿರುವುದನ್ನು ಕಂಡು ರಾಮು ತಾಯಿ ಸುಧಾರಿಸಿಕೊಳ್ಳಲಿ ಎಂದುಕೊಂಡು ಸುಮ್ಮನೆ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಸುಮಿತ್ರಮ್ಮ ರಾತ್ರಿಯೆಲ್ಲಾ ರವಿ ಮಾಡಿದ ಮೋಸವನ್ನು ಯೋಚಿಸುತ್ತಾ ಹೊರಗೆ ಸುಸ್ತಾಗಿ ಮಲಗಿಕೊಂಡಿದ್ದಳು. ಹಾಕಿದ್ದ ನೋವು, ರವಿಗಾಗಿ ರಾಮು ಮಾಡಿದ ಸಾಲವನ್ನು ಹೇಗೆ ತೀರಿಸುತ್ತಾನೆ ಎಂದು. ಜೀವನ ಪರ್ಯಂತ ರಾಮು ಸಾಹುಕಾರರ ಮನೆಯಲ್ಲಿ ಕೆಲಸ ಮಾಡಲೇಬೇಕಾದ ಪರಿಸ್ಥಿತಿ ರವಿ ತಂದುಕೊಟ್ಟುಬಿಟ್ಟ ಎಂದು ಆಕೆ ತುಂಬಾ ನೊಂದುಕೊಂಡಿದ್ದಳು. ಸ್ವಲ್ಪ ಸಮಯದ ನಂತರ ರಾಮು, ರಾಮು, ಬೇಗ ಬಾ. ಅನಾಹುತ ನಡೆದು ಹೋಗಿದೆ. ಯಾಕಣ್ಣ, ಏನಾಯ್ತು? ತುಂಬಾ ಗಾಬರಿಯಿಂದ ಇದ್ದೀರಾ? ನೀನ್ ಮೊದಲು ನನ್ ಜೊತೆ ಬಾ ರಾಮು. ರಾಮು ತಕ್ಷಣ ಅವರ ಜೊತೆ ಹೋಗುತ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ತನ್ನ ತಾಯಿ ತನ್ನನ್ನು ಬಿಟ್ಟು ಹೋಗಿದ್ದಾಳೆ ಎಂದು. ಅವನ ಮನೆ ಮುಂದೆ ಜನರನ್ನು ಕಂಡು ರಾಮುವಿಗೆ ತುಂಬಾ ಗಾಬರಿಯಾಗುತ್ತದೆ. ಅಲ್ಲಿ ಹೋಗಿ ನೋಡಿದರೆ ಸುಮಿತ್ರಮ್ಮ ಶವವಾಗಿ ಮಲಗಿರುತ್ತಾಳೆ. ಅಮ್ಮ, ನೀವ್ ಈ ರೀತಿ ನನಗೆ ಮೋಸ ಮಾಡ್ಬೋದೆ? ನಾನೇನು ಅಂತ ತಪ್ಪು ಮಾಡ್ದೆ ಅಮ್ಮ? ನನ್ನನ್ನು ಕೂಡ ನಿಮ್ ಜೊತೆ ಕರೆದುಕೊಂಡು ಹೋಗ್ಬೋದಿತ್ತಲ್ವೇ? ಇದ್ದವ್ರು ನನಗೆ ನೀವೊಬ್ರೆ. ಈಗ ನಾನು ಅನಾಥನಾದೆ. ನಾನೇನ್ ಮಾಡ್ಲಿ ಅಮ್ಮ? ನನ್ಗೇಕೆ ಈ ಶಿಕ್ಷೆ ಕೊಟ್ಟಿರಿ? ರಾಮು, ನಿನ್ನ ತಾಯಿಯ ವಿಷಯ ರವಿಗೆ ತಿಳಿಸೋಣ. ಅವನ್ ವಿಳಾಸ ನಿನಗೆ ಗೊತ್ತಿದ್ರೆ ಹೇಳು. ಯಾವ ರವಿ ಅಣ್ಣ? ಈ ದಿನ ನನ್ನ ತಾಯಿಯ ಈ ಪರಿಸ್ಥಿತಿಗೆ ಕಾರಣವೇ ಅವನು. ಅವನು ನೆನ್ನೆ ನನ್ನ ಪಾಲಿಗೆ ಸತ್ತು ಹೋದ. ನನಗೆ ರವಿ ಅನ್ನುವ ಹೆಸರು ಕೂಡ ನೆನಪಿಲ್ಲ. ಅವನು ಯಾವ ಕಾರಣಕ್ಕೆ ನನ್ನ ತಾಯಿಯ ಮುಖವನ್ನು ನೋಡಬಾರದು? ಅಷ್ಟೇಕೆ ಅಣ್ಣ, ನೀವು ಕರೆದರೂ ಕೂಡ ಅವನು ಬರ್ತಾನೆ ಎಂಬುವ ನಂಬಿಕೆ ಕೂಡ ನನಗಿಲ್ಲ. ಅವನಿಗ ಕೋಟ್ಯಾಧಿಪತಿ ಅಣ್ಣ. ನಮ್ಮಂತಹ ಬಡವರ ಮುಖವನ್ನು ನೋಡ್ಲು ಕೂಡ ಅವನಿಗೆ ಅವಮಾನವಂತೆ. ಬೇಡ ಅಣ್ಣ, ನನ್ನ ತಾಯಿಯನ್ನು ನಾನೇ ನೋಡ್ಕೊಡ್ತೇನೆ. ನೀವೆಲ್ಲರೂ ನನಗೆ ಸಹಾಯ ಮಾಡಿ ಸಾಕು. ರಾಮು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡ ಊರಿನ ಜನರಿಗೂ ರವಿಯ ಮೇಲೆ ಕೋಪ ಬರುತ್ತದೆ. ರಾಮು ರವಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ. ಆದರೆ ಅವನು ಈ ರೀತಿ ಮಾಡಬಾರದಾಗಿತ್ತು ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ. ತಾಯಿಯ ಕಾರ್ಯವನ್ನು ರಾಮು ಊರಿನವರ ಸಹಾಯದಿಂದ ಮಾಡಿ ಮುಗಿಸುತ್ತಾನೆ. ಸೀನಪ್ಪ, ಹೇಗಿದ್ದೀರಾ? ನಿಮ್ಮನ್ನು ನೋಡಿ ವರ್ಷಗಳೇ ಕಳೆದವು. ಅರೆ ಸೀತಮ್ಮ, ನೀವು
ನೀವು ಸಣ್ಣ ಹುಡುಗಿ ಇರ್ಬೇಕಾದ್ರೆ ನೋಡಿದ್ದು. ಹಬ್ಬ ಇಷ್ಟು ದೊಡ್ಡವರಾಗಿ ಬೆಳೆದುಬಿಟ್ಟಿದ್ದೀರಾ. ಹೇಗಿದ್ದೀರಾ ಸೀತಮ್ಮ? ಯಜಮಾನ್ರೇ ನೀವೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀರಿ. ನೀವೇಗಿದ್ದೀರಾ ಸೀನಪ್ಪ? ಇಲ್ಲಿ ಎಲ್ಲವೂ ಸರಿಯಾಗಿದೆ ತಾನೆ? ಯಾವ ತೊಂದರೆಯೂ ಇಲ್ಲ ಅಲ್ವೇ? ಯಜಮಾನ್ರೇ, ಆ ರೀತಿಯೆಲ್ಲ ಏನೂ ಇಲ್ಲ. ನೀವು ಬರೂ ವಿಚಾರ ನನಗೆ ಮೊದಲೇ ತಿಳಿದಿದ್ದರೆ ಮನೆಯನ್ನು ಹಬ್ಬದ ರೀತಿಯಲ್ಲಿ ಅಲಂಕರಿಸುತ್ತಿದ್ದೆ. ಅದೊಂದು ಕೊರತೆ ಇದೆ ನೋಡಿ. ರಾಮು, ಬಾ ಇಲ್ಲಿ. ಇವರೇ ನಮ್ಮ ಯಜಮಾನ್ರು, ಅಂದ್ರೆ ಈ ಎಲ್ಲ ಆಸ್ತಿಯ ಒಡೆಯರು. ನಾನ್ ಹೇಳ್ತಿದ್ದೆ ಅಲ್ವೇ, ಅವರೇ ಇವರು. ಅಂದ್ರೆ ದಣಿಗಳೇ, ನೀವ್ ಹೇಳ್ತಿದ್ದ ಈ ಎಲ್ಲ ಆಸ್ತಿಯ ಒಡೆಯರು ಇವ್ರೇನಾ? ನಮಸ್ತೆ ಯಜಮಾನ್ರೆ. ಯಾವಾಗ್ಲೂ ಇವ್ರು ನಿಮ್ ಬಗ್ಗೆ ಮಾತಾಡ್ತಿದ್ರು. ನಿಮ್ಮನ್ನೋಡಿ ತುಂಬಾ ಸಂತೋಷವಾಯ್ತು. ಸೀನಪ್ಪ, ಯಾರಿದು? ನಾವು ಮೊದಲು ಬಂದಾಗ ಈ ಹುಡುಗನನ್ನು ನಾನು ನೋಡಿರ್ಲಿಲ್ಲ. ಯಜಮಾನ್ರೆ, ಇವನ್ ಹೆಸರು ರಾಮು. ತುಂಬಾ ಒಳ್ಳೆ ಹುಡುಗ. ಇವನ್ ಬಗ್ಗೆ ನಾನು ನಂತರ ನಿಮ್ಗೆ ತಿಳಿಸುತ್ತೇನೆ. ಈಗ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಬನ್ನಿ. ಸ್ವಲ್ಪ ಸಮಯದ ನಂತರ ಸೀನಪ್ಪ ರಾಮುವಿನ ಎಲ್ಲ ವಿಚಾರವನ್ನೂ ಜಮೀನ್ದಾರರಿಗೆ ತಿಳಿಸುತ್ತಾನೆ. ಅತ್ತೆ ಅಲ್ಲದೆ ಸೀನಪ್ಪ ರಾಮುವಿಗೆ ಸಾಲ ಕೊಟ್ಟ ವಿಷಯ, ಆ ದುಡ್ಡನ್ನು ತೆಗೆದುಕೊಂಡು ಹೋದ ರವಿ ಈಗ ನಡೆದುಕೊಳ್ಳುತ್ತಿರುವ ವಿಷಯ, ಮತ್ತು ಎಲ್ಲ ವಿಷಯವೂ ತಿಳಿದು ರಾಮುವಿನ ತಾಯಿ ತೀರಿಕೊಂಡ ವಿಷಯ ಎಲ್ಲವನ್ನೂ ಜಮೀನ್ದಾರರ ಬಳಿ ಸೀನಪ್ಪ ಹೇಳಿಕೊಳ್ಳುತ್ತಾನೆ. ಇದನ್ನು ಕೇಳಿಸಿಕೊಂಡ ಸೀತಾ ರಾಮವನ್ನು ಕನಿಕರದಿಂದ ನೋಡುತ್ತಾಳೆ. ರಾಮು, ನಿಮ್ಮ ಎಲ್ಲ ವಿಚಾರವನ್ನೂ ಸೀನಪ್ಪ ಹೇಳಿದರು. ನೀವು ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ತಾಯಿ ತೀರಿಕೊಂಡರು ಎಂದು ತಿಳಿದುಕೊಂಡೆ. ನೀವು ಒಂಟಿ ಎಂದು ಅಂದುಕೊಳ್ಳಬೇಡಿ ರಾಮು. ನಿಮ್ಮ ತಾಯಿ ಇಲ್ಲದ ನಿಮ್ಮ ಮನೆಗೆ ಹೋಗಲು ಬೇಸರವಾದರೆ ನೀವು ಇಲ್ಲೇ ಉಳಿದುಕೊಳ್ಳಬಹುದು. ನಿಮಗೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡಿಸುತ್ತೇನೆ. ಬೇಡ ಸೀತಮ್ಮ, ನನ್ ಮನೇಲಿರ್ತೇನೆ. ಅಲ್ಲಿದ್ದರೇನೆ ನನಗೆ ನನ್ನ ತಾಯಿಯ ಮಡಿಲ್ನಲ್ಲಿರುವೆ ಎಂಬ ನೆಮ್ಮದಿ ಇರುತ್ತದೆ. ನಿಮ್ ಕಾಳಜಿಗೆ ಧನ್ಯವಾದಗಳು. ರಾಮುವಿನ ಮಾತು ಕೇಳಿಸಿಕೊಂಡ ಸೀತಾ ಬೇಸರದಿಂದ ಅವನನ್ನೇ ನೋಡುತ್ತಾ ನಿಂತಿರುತ್ತಾಳೆ. ಇಷ್ಟು ಒಳ್ಳೆ ಹುಡುಗನಿಗೆ ಈ ರೀತಿ ರವಿ ಮೋಸ ಮಾಡಬಾರ್ದಾಗಿತ್ತು. ಇಬ್ರೂ ಕೂಡ ಒಂದೇ ತಾಯಿಯ ಮಕ್ಕಳು ತಾನೆ. ಆದ್ರೆ ಇಬ್ರಲ್ಲೂ ಎಷ್ಟು ವ್ಯತ್ಯಾಸವಿದೆ. ರವಿಗೆ ಇಂಥ ಕೆಟ್ಟು ಬುದ್ಧಿ ಎಲ್ಲಿಂದ ಬಂತು? ದೇವ್ರೆ, ನೀನೇ ಅವನಿಗೆ ಒಳ್ಳೆ ಬುದ್ಧಿ ಕೊಡಬೇಕು. ಯಾರಿಗಮ್ಮ ಸೀತಾ ಒಳ್ಳೆ ಬುದ್ಧಿ ಬೇಡಿಕೊಳ್ಳುತ್ತಿರುವೆ? ಇನ್ಯಾರಿಗೆ ಅಪ್ಪಾಜಿ? ಅದೇ ರಾಮುವಿನ ತಮ್ಮ ರವಿಗೆ. ಅಪ್ಪಾಜಿ, ಪಾಪ ರಾಮು ಸಣ್ಣ ವಯಸ್ಸಿನಲ್ಲೇ ಸಾಲ ಮಾಡಿ ರವಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ. ಸ್ವಂತ ತಮ್ಮನಾಗಿ ರವಿಗೆ ಕೃತಜ್ಞತೆ ಏಕೆ ಇಲ್ಲದೆ ಹೋಯಿತು ಅಪ್ಪಾಜಿ? ಕೃತಜ್ಞತೆ ಪದಕ್ಕೆ ಅರ್ಥವೇ ಗೊತ್ತಿರುವುದಿಲ್ಲ ಮಗಳೇ. ಅವನಿಗೇನು ಬೇಕಾಗಿತ್ತೋ ಅದನ್ನು ಅವನು ತುಂಬಾ ಸುಂದರವಾಗಿ ರಾಮುವಿನ ಕೈಯಿಂದ ಮಾಡಿಸಿಕೊಂಡಿದ್ದಾನೆ. ಅವನ ಜೀವನ ಸ್ಥಿರವಾದ ತಕ್ಷಣ ರಾಮುವಿನ ಕೈ ಬಿಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಇಂತಹವರು ತುಂಬಾ ಜನ ಇರ್ತಾರೆ ಮಗಳೇ. ನೀನು ಈ ಒಬ್ಬ ರವಿಯನ್ನು ಮಾತ್ರ ನೋಡಿದ್ದೀಯಾ ಅಷ್ಟೇ. ಏನೋ ಅಪ್ಪಾಜಿ, ನನಗೆ ಇದಾವುದೂ ಸರಿ ಕಾಣಿಸುತ್ತಿಲ್ಲ. ಸರಿ ಅಪ್ಪಾಜಿ, ನಾನ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ದಿನಗಳು ಕಳೆಯುತ್ತದೆ. ರಾಮು ಮೆಲ್ಲಗೆ ತಾಯಿ ಇಲ್ಲದ ನೋವಿನಿಂದ ಹೊರಬರುತ್ತಾನೆ. ಇದಕ್ಕೆ ಕಾರಣವಾಗಿದ್ದು ಸೀತಾ. ಯಾವಾಗಲೂ ರಾಮುವಿನ ಹತ್ತಿರ ಸಮಾಧಾನದಿಂದ ಮಾತನಾಡುತ್ತಿರ್ತಾಳೆ. ರಾಮುಗೆ ಸೀತಾ ಸ್ವಲ್ಪ ಸ್ವಲ್ಪ ಹತ್ತಿರವಾಗುತ್ತಾಳೆ. ರಾಮುಗೆ ತಿಳಿಯದಂತೆ ಸೀತಾಗೆ ರಾಮುವಿನ ಮೇಲೆ ಪ್ರೀತಿ ಶುರುವಾಗುತ್ತದೆ. ಇದನ್ನು ಸೀನಪ್ಪ ಗಮನಿಸ್ತಾನೆ. ಸೀತಮ್ಮ, ನೀವು ಮಾಡುತ್ತಿರುವುದು ತಪ್ಪು. ಅಪ್ಪಾಜಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡುತ್ತಾರೆ. ಸೀನಪ್ಪ, ನಾನೇನಂತ ತಪ್ಪು ಮಾಡಿದೆ? ರಾಮುವಿನ ಬಗ್ಗೆ ನಿಮಗೂ ತಿಳಿದಿದೆ ತಾನೆ. ಅಂತಹ ಒಳ್ಳೆ ಹುಡುಗನನ್ನು ನಾನು ಮದುವೆ ಮಾಡಿಕೊಂಡರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಲ್ವೇ? ಹಾಗಲ್ಲ ಸೀತಮ್ಮ. ರಾಮು ನಮ್ಮ ಮನೆಯಲ್ಲಿ ಕೂಲಿ ಮಾಡುತ್ತಿರುವ ಹುಡುಗ. ಅವನ ಹತ್ತಿರ ಯಾವ ಆಸ್ತಿಯೂ ಇಲ್ಲ. ಮುಂದೆ ನಿಮ್ಮನ್ನು ಹೇಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ? ಸೀನಪ್ಪ, ಆಸ್ತಿ ಇರುವವರೆಲ್ಲ ದೊಡ್ಡ ಮನುಷ್ಯರಲ್ಲ. ರಾಮುವಿಗೆ ಒಳ್ಳೆ ಮನಸ್ಸಿದೆ. ದುಡ್ಡು ಇಂದು ಬರಬಹುದು, ನಾಳೆ ಹೋಗಬಹುದು. ಆದರೆ ರಾಮುಗಿರುವ ಒಳ್ಳೆ ಮನಸ್ಸು ಎಷ್ಟು ಕೊಟ್ಟರೂ ಬರುವುದಿಲ್ಲ ಸೀನಪ್ಪ. ನೀವು ಯಾವಾಗಲೂ ನನ್ನನ್ನು ನಿಮ್ಮ ಮಗಳಂತೆ ನೋಡುತ್ತೀರಾ ಅಲ್ವೇ? ನನಗೆ ನೀವೇ ಸಹಾಯ ಮಾಡಿ. ಏನಮ್ಮ, ನೀನು ಹೀಗೆ ಹೇಳಿಬಿಟ್ಟೆ. ನೀನು ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸುತ್ತಿರುವೆ. ಅಪ್ಪಾಜಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಮೊದಲು ನನ್ನನ್ನೇ ಈ ಮನೆಯಿಂದ ಹೊರಹಾಕುತ್ತಾರೆ. ಆದಷ್ಟು ನೀವು ರಾಮುವಿಂದ ದೂರ ಇರುವುದೇ ಒಳ್ಳೆಯದು ಎನಿಸುತ್ತದೆ.
ಇದರಲ್ಲಿ ನಾನು ನಿಮಗೆ ಯಾವ ಸಹಾಯವನ್ನು ಮಾಡಲಾರೆ. ನನ್ನನ್ನು ಕ್ಷಮಿಸಿ ಸೀತಮ್ಮ. ಸೀನಪ್ಪ ಸೀತಾ ಹೇಳಿದ ಮಾತುಗಳನ್ನು ತಿರಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸೀತಾ ಹೇಗೆ ತನ್ನ ತಂದೆಯನ್ನು ಒಪ್ಪಿಸುವುದು ಎಂದು ಯೋಚಿಸುತ್ತಾಳೆ. ಎಲ್ಲಿ ತಂದೆ ರಾಮುವಿನ ಜೊತೆ ಮದುವೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಬಿಡುತ್ತಾರೆಯೇನೋ ಎಂದು ಭಯದಿಂದ ಸೀತಾ ಇರುತ್ತಾಳೆ. ಆದಷ್ಟು ಸೀತಾ ತಂದೆಗೆ ವಿಷಯ ತಿಳಿಯದಂತೆ ನಿಭಾಯಿಸುತ್ತಿರುತ್ತಾಳೆ. ರಾಮು, ನಿನ್ನ ಹತ್ತಿರ ನಾನು ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಲೆ? ಹೇಳಿಸಿದಮ್ಮ. ನನ್ನ ಹತ್ತಿರ ಮಾತನಾಡಲು ನಿಮ್ಗೇಕೆ ಸಂಕೋಚ? ಹೇಳ್ಬೇಕಂದ್ರೆ ಈ ದಿನ ನಾನು ಇಷ್ಟು ನೆಮ್ಮದಿಯಾಗಿರಲು ನೀವೇ ಕಾರಣ. ನೀವು ನನ್ನ ಮನಸ್ಸನ್ನು ಬದಲಾಯಿಸದಿದ್ದರೆ ನಾನು ಏನಾಗಿ ಬಿಡುತ್ತಿದ್ದೇನೋ ಏನೋ. ಯಾವ ವಿಷಯವಾದರೂ ಧೈರ್ಯವಾಗಿ ಹೇಳಿ ಸೀತಮ್ಮ. ರಾಮು, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳುವೆಯಾ? ಏನ್ ಮಾತ್ನಾಡ್ತಿದ್ದೀರಾ ನೀವು? ನೀವೆಲ್ಲಿ ನಾನೆಲ್ಲಿ? ಆಕಾಶಕ್ಕೆ ಏಣಿ ಹಾಕಲು ಸಾಧ್ಯವೇ? ಬೇಡಿ ಸೀತಮ್ಮ. ನನ್ನಂತಹ ಬಡವನಿಗೆ ನಿಮ್ಮ ಮನೆಯಲ್ಲಿ ಕೆಲಸ ಕೊಟ್ಟಿರುವುದೇ ದೊಡ್ಡ ವಿಷಯ. ಈಗಾಗ್ಲೇ ನಾನು ನಿಮ್ಮ ಋಣದಲ್ಲಿದ್ದೇನೆ. ನಾನು ಇಲ್ಲಿ ಕೂಲಿ ಮಾಡುವ ಒಬ್ಬ ಕೆಲಸಗಾರ. ನನ್ನ ಮೇಲೆ ನಿಮ್ಗೆ ಕರುಣೆ ಅಷ್ಟೇ. ಅದಕ್ಕಾಗಿಯೇ ಈ ರೀತಿ ಮಾತನಾಡ್ತಿದ್ದೀರಾ? ಹೋಗಿ ಸೀತಮ್ಮ, ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಹೀಗೆ ಹೇಳಿ ರಾಮು ಅಲ್ಲಿಂದ ಬಂದು ಬಿಡುತ್ತಾನೆ. ಸೀತಾ ಹೇಳಿದ ವಿಷಯವನ್ನು ರಾಮು ಅಷ್ಟು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಆದರೆ ಸೀತಾ ರಾಮವನ್ನೇ ಮದುವೆ ಮಾಡಿಕೊಳ್ಳಬೇಕೆಂದು ದೃಢ ನಿರ್ಧಾರದಲ್ಲಿರುತ್ತಾನೆ. ಆದರೆ ಅವಳಿಗೆ ರಾಮವನ್ನು ಹೇಗೆ ಒಪ್ಪಿಸಬೇಕು ಎಂದು ಅರ್ಥವಾಗುವುದಿಲ್ಲ. ಅಪ್ಪಾಜಿ, ನಿಂಬಡಿ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ಹೇಳಲೆ, ಆದ್ರೆ ನೀವು ಕೋಪ ಮಾಡ್ಕೊಳ್ಬಾರ್ದು. ಕೋಪ ಬರೋ ರೀತಿಯಲ್ಲಿ ನೀನು ಮಾತಾಡುವುದಿಲ್ಲ ಎಂಬ ನಂಬಿಕೆ ನನಗಿದೆ ಮಗಳೇ. ನನ್ನ ಬಳಿ ಮಾತನಾಡಲು ಸಂಕೋಚ ಯಾಕೆ? ಹೇಳು ಸೀತಾ, ಏನು ವಿಷಯ? ಅಪ್ಪಾಜಿ, ನಾನು ರಾಮವನ್ನು ಮದುವೆ ಮಾಡಿಕೊಳ್ಳಲು ಬಯಸುತ್ತಿದ್ದೇನೆ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಪ್ಪಾಜಿ? ರಾಮುವಿನ ಜೊತೆ ಮದುವೆ ಎಂದ ತಕ್ಷಣ ಸೀತಾಳ ತಂದೆ ಕಣ್ಣು ಕೆಂಪಗಾಗುತ್ತದೆ, ತುಂಬ ಸಿಟ್ಟಿನಿಂದ. ಸೀತಾ, ನಿನಗೆ ಕೊಟ್ಟ ಸಲಿಗೆ ಹೆಚ್ಚಾಯಿತು. ರಾಮುವಿನ ಜೊತೆಯಲ್ಲಿ ಮದುವೆಯೇ? ನಿನ್ನ ತಲೆ ಕೆಟ್ಟಿದೆಯಾ? ಅವನು ನಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡುವ ಒಬ್ಬ ಅನಾಥ. ಅವನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಕೇಳಲು ನಿನಗೆಷ್ಟು ಧೈರ್ಯ? ಇಲ್ಲ ಇಲ್ಲ, ನನ್ನದೇ ತಪ್ಪು. ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಬಾರಾಗಿತ್ತು. ಅದೂ ಅಲ್ಲದೆ ಇಷ್ಟು ದಿನ ನಿನ್ನನ್ನು ಇಲ್ಲಿ ಉಳಿಸಿಕೊಳ್ಳಬಾರಾಗಿತ್ತು. ನಡೆ ನಡೆ, ನೀನು ನಮ್ಮ ಮನೆಗೆ ಹೊರಟು ಹೋಗು. ಅಲ್ಲಿ ನನ್ನ ತಂಗಿ ಮಗ ನಿನಗಾಗಿ ಕಾಯುತ್ತಿದ್ದಾನೆ. ಅವನನ್ನು ಮದುವೆ ಮಾಡಿಕೋ. ಯಜಮಾನ್ರೇ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಿಂದಿರುವಿರಿ? ಸೀನಪ್ಪ, ಈಗಲೇ ನಾವು ಹೊರಡುತ್ತೇವೆ. ಸಿದ್ಧತೆಯನ್ನು ಮಾಡು. ಅಪ್ಪಾಜಿ, ಹಾಗೆಲ್ಲ ಮಾತನಾಡಬೇಡಿ. ನಾನಿಲ್ಲಿಂದ ಬರುವುದಿಲ್ಲ. ಹಾಗೆ ನಿಮ್ಮ ತಂಗಿ ಮಗನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಅವನು ನೀವು ಅಂದುಕೊಂಡಷ್ಟು ಒಳ್ಳೆಯವನಲ್ಲ ಅಪ್ಪಾಜಿ. ನಿನ್ನ ಮಾತುಗಳನ್ನು ಕೇಳಲು ನಾನು ತಯಾರಿಲ್ಲ. ಸುಮ್ಮನೆ ನಡೆ ನನ್ನ ಜೊತೆ. ಸೀತಾ ಎಷ್ಟೇ ಬೇಡಿಕೊಂಡ್ರು ಅವಳ ತಂದೆ ಸೀತಾಳ ಮಾತನ್ನು ಲೆಕ್ಕಿಸದೆ ಬಲವಂತವಾಗಿ ಅಲ್ಲಿಂದ ಕರೆದುಕೊಂಡು ಹೊರಟು ಹೋಗುತ್ತಾರೆ. ಸೀತಮ್ಮ, ನಾನ್ ಹೇಳಿದೆ ತಾನೆ ನಿಮ್ಗೆ ರಾಮವನ್ನು ಮದುವೆ ಮಾಡಿಕೊಳ್ಳುವ ಆಲೋಚನೆಯನ್ನು ಬಿಟ್ಬಿಡಿ ಎಂದು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಈಗ ನೋಡಿ, ನಿಮಗೆ ತೊಂದರೆ ಅಲ್ಲವೇ? ಸರಿ ಸೀನಪ್ಪ, ನಾವಿನ್ನೂ ಹೊರಡುತ್ತೇವೆ. ಮದುವೆ ಸಿದ್ಧತೆ ಮುಗಿದ ಮೇಲೆ ನಿನಗೆ ಹೇಳಿ ಕಳಿಸ್ತೇನೆ. ನೀನು ಕೂಡ ಬಂದುಬಿಡು. ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಮರುದಿನ ರಾಮು ಕೆಲಸಕ್ಕೆ ಎಂದು ಅಲ್ಲಿಗೆ ಬರುತ್ತಾನೆ. ನಿಲ್ಲು ರಾಮು, ಇನ್ನು ಮುಂದೆ ನೀನು ಕೆಲಸಕ್ಕೆ ಬರುವ ಅಗತ್ಯವಿಲ್ಲ. ನೀನು ಹೋಗಬಹುದು. ಯಜಮಾನರು ನಿನ್ನ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇನ್ನು ಮುಂದೆ ನೀನು ನಮಗೆ ಸಾಲ ತೀರಿಸುವ ಅಗತ್ಯವಿಲ್ಲ. ಬೇರೆ ಎಲ್ಲಾದರೂ ಕೆಲಸವನ್ನು ಹುಡುಕಿಕೊ. ಏನಿ ಯಜಮಾನ್ರು ನನ್ ಸಾಲನ್ ಮನ್ನಾ ಮಾಡ್ಬಿಟ್ರೆ? ನಮ್ ಯಜಮಾನ್ರದು ಎಂಥ ದೊಡ್ಡ ಗುಣ ಅಲ್ವೇ? ಅವರಂಥ ಒಳ್ಳೆಯವರಿರೋದ್ರಿಂದಲೇ ಮಳೆ ಬೆಳೆ ಸಮಯಕ್ಕೆ ಸರಿಯಾಗಾಗುತ್ತಿದೆ. ಆದ್ರೆ ನಾನೇಕೆ ಇಲ್ಲಿ ಕೆಲಸ ಮಾಡಬಾರ್ದು ಎಂತಿದ್ದೀರಾ? ಅದ್ ನನ್ಗರ್ಥ ಆಗ್ಲಿಲ್ಲ. ಅದಕ್ಕೆ ನೀನೇ ಕಾರಣ ರಾಮು. ನಾನೇ? ಏನ್ ಹೇಳ್ತಿದ್ದೀರಾ ದನಿಗಳೇ ನೀವು? ರಾಮು, ಸೀತಾ ನಿನ್ನನ್ನು ಇಷ್ಟಪಡುತ್ತಿರುವ ವಿಚಾರ ನಿನಗೆ ತಿಳಿದಿದೆ ತಾನೆ? ಆ ವಿಷಯವನ್ನು ಇಂದು ಸೀತಾ ಯಜಮಾನರ ಹತ್ತಿರ ತಿಳಿಸಿದಳು. ಅವರು ಕೋಪಗೊಂಡು ನಿಮ್ಮ ಸಾಲವನ್ನು ಮನ್ನಾ ಮಾಡಿ ಸೀತಾಳನ್ನು ಕರೆದುಕೊಂಡು ಇಲ್ಲಿಂದ ಹೊರಟು ಹೋದರು. ಸೀತಾಳಿಗೆ ಮತ್ತು ಯಜಮಾನರ ತಂಗಿ ಮಗನಿಗೆ ಇನ್ನು 1 ವಾರದಲ್ಲೇ ಮದುವೆ ಮಾಡುತ್ತಾರೆ ಅಂತೆ. ನನ್ನನ್ನು ಕೂಡ ಬರಲು ಹೇಳಿ ಇಲ್ಲಿಂದ ಹೊರಟು ಹೋದರು. ಅದಕ್ಕೆ ನೀನು ಇನ್ನು ಮುಂದೆ ಇಲ್ಲಿ ಕೆಲಸಕ್ಕೆ ಬರಬಾರದೆಂದು ತಿಳಿಸಿದ್ದಾರೆ. ದನಿಗಳೇ, ಸೀತಾಳನ್ನು ನಾನೆಂದು ಮದುವೆ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ನೋಡ್ಲೇ ಇಲ್ಲ. ಅವರಿಗೆ ನನ್ನ ಮೇಲೆ ಪ್ರೀತಿಯೂ ಇಲ್ಲ. ನನ್ನ ಕಷ್ಟವನ್ನು ನೋಡಿ ಅವರಿಗಿರುವುದು ನನ್ನ ಮೇಲೆ ಕರುಣೆ ಅಷ್ಟೆ. ಅದಕ್ಕೆ ನೀವೆಲ್ಲರೂ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ?
ಅವರಿಗೆ ನೀವು ಬುದ್ಧಿ ಹೇಳಿದ್ರೆ ಅರ್ಥ ಮಾಡಿಕೊಳ್ತಿದ್ರು. ಅದನ್ ಬಿಟ್ಟು ಈ ಆತುರದ ಮದುವೆ ಯಾಕೆ ದನಿಗಳೇ? ನೋಡು ರಾಮು, ಯಜಮಾನರ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವರು ಎಷ್ಟು ಒಳ್ಳೆಯವರು ಅಷ್ಟೇ ಕೋಪಿಷ್ಟರು ಕೂಡ. ಒಮ್ಮೆ ಅವರ ಮನಸ್ಸಿಗೆ ಏನಾದರೂ ತೋಚಿದರೆ ಸಾಕು, ಅದನ್ನು ತಕ್ಷಣ ಮಾಡಿಬಿಡ್ತಾರೆ. ಹೀಗಾಗಿರುವುದು ಅದೇ. ಸರಿ ದನಿಗಳೇ, ಅವ್ರ ಮಗಳು, ಅವ್ರಿಷ್ಟ. ಆದ್ರೆ ನನ್ನನ್ನ ಇಲ್ಲಿ ಕೆಲ್ಸಕ್ ಬರ್ಬಾರ್ದು ಎಂದ್ರಲ್ವೇ? ಅದೇ ನನ್ ಮನ್ಸಿಗೆ ನೋವಾಗುತ್ತಿರೋ ವಿಷಯ. ಸರಿ ದನಿಗಳೇ, ನಾನಿನ್ ಹೋಗ್ತಾನೆ. ಪಾಪ ರಾಮು ತುಂಬ ಒಳ್ಳೆ ಹುಡುಗ. ಇವನನ್ನು ನಾನು ಹುಟ್ಟಿದಾಗಿನಿಂದಲೂ ನೋಡ್ತಿದ್ದೇನೆ. ಇವನ ಮನಸ್ಸಿನಲ್ಲಿ ಕಲ್ಮಶವಂತೂ ಇಲ್ಲವೇ ಇಲ್ಲ. ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ನೋಡ್ತಾನೆ. ದೇವ್ರೆ, ಇವನಿಗೆ ಇಂಥ ಕಷ್ಟ ಕೊಟ್ಟೆ. ಪಾಪ ಇನ್ನು ಮುಂದೆ ಎಲ್ಲಿ ಹೋಗಿ ಕೆಲಸ ಮಾಡಿ ಬದುಕ್ತಾ ಅಂತಾನೋ ಗೊತ್ತಿಲ್ಲ. ನೀನೇ ಕಾಪಾಡು ಭಗವಂತ. ರಾಮು ಬೇಸರದಿಂದ ಹೊರಟು ಹೋಗುತ್ತಾನೆ. ರಾಮುವನ್ನು ಕಂಡ ಸೀನಪ್ಪನಿಗೂ ಬೇಸರವಾಗ್ತದೆ. ಆದರೆ ಅವನು ಏನು ಮಾಡಲಾಗದೆ ಸುಮ್ಮನಾಗಿಬಿಟ್ಟ. ಈ ಕಡೆ ಸೀತಾಳ ಮದುವೆ ತಯಾರಿಗಳನ್ನು ಯಜಮಾನರು ಬೇಗ ಬೇಗ ಮಾಡುತ್ತಿದ್ದಾರೆ. ಅಪ್ಪಾಜಿ, ನನ್ನ ಮಾತನ್ನು ಕೇಳಿ. ನನಗೆ ಈ ಮದುವೆಯಲ್ಲಿ ಕಿಂಚಿತ್ತೂ ಇಷ್ಟವಿಲ್ಲ. ನೀವು ಏಕೆ ನನ್ನನ್ನು ಬಲವಂತ ಮಾಡುತ್ತಿದ್ದೀರಾ? ಮುಂದೆ ಬಾಡಿ ಬದುಕಬೇಕಾದವಳು ನಾನು ತಾನೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ ಅಪ್ಪಾಜಿ. ಸುಮ್ನೆ ಕೂಗಾಡ್ಬೇಡ ಸೀತಾ. ಒಳ್ಳೆ ಮಾತಿನಲ್ಲಿ ಮದುವೆ ಮಾಡಿಕೊಂಡು ಇಲ್ಲೇ ಇರು. ಅದನ್ನು ಬಿಟ್ಟು ಬೇರೆ ಆಲೋಚನೆ ಏನಾದ್ರೂ ಮಾಡಿದ್ರೆ ನನ್ನ ಕೋಪಕ್ಕೆ ಗುರಿಯಾಗ್ತೀಯಾ? ಜೋಪಾನ. ಅಪ್ಪಾಜಿ, ನನ್ನ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡಿ. ಇಷ್ಟ ಇಲ್ಲದಿರುವ ಮದುವೆಯನ್ನು ಮಾಡಿಕೊಂಡು ನಾನ್ ಹೇಗೆ ಜೀವಿಸಲಿ? ಮತ್ತೆ ನಿನಗೆ ಇಷ್ಟ ಇರುವ ಮದುವೆ ಯಾವುದು? ಆ ಅನಾಥನನ್ನು ಮದುವೆ ಮಾಡಿಕೊಳ್ಳುವುದೇ? ಆ ಆಸೆ ಏನಾದ್ರೂ ನಿನ್ನ ಮನಸ್ಸಿನಲ್ಲಿದ್ದರೆ ಇಂದೇ ಮರೆತು ಬಿಡು. ಅವನಲ್ಲಿ ನೀನೆಲ್ಲಿ? ನನ್ನ ಘನತೆಗೆ ಕುತ್ತು ತರುವ ಕೆಲಸವನ್ನೇನಾದರೂ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ. ಘನತೆ ಯಾವುದಪ್ಪಾಜಿ? ಮಗಳ ಆಸೆಯನ್ನು ಒಪ್ಪಿಕೊಳ್ಳದ ನೀವು ಜನತೆಯ ಬಗ್ಗೆ ಮಾತನಾಡುತ್ತಿದ್ದೀರಾ. ಒಮ್ಮೆಯಾದರೂ ನಿಮ್ಮ ತಂಗಿ ಮಗನ ಬಗ್ಗೆ ಯೋಚಿಸಿದ್ದೀರಾ? ಅವನಲ್ಲಿ ಶ್ರೀಮಂತಿಕೆ ಬಿಟ್ಟರೆ ಒಂದು ಒಳ್ಳೆಯ ಗುಣವೂ ಇಲ್ಲ. ಅಂತಹವನನ್ನು ನಾನು ಮದುವೆ ಹೇಗೆ ಮಾಡಿಕೊಳ್ಳಲಿ? ನಿಮಗೆ ನನ್ನ ಜೀವನ ಹಾಳಾಗುವುದರ ಬಗ್ಗೆ ಯೋಚನೆ ಇಲ್ಲ. ನಿಮ್ಮ ಶ್ರೀಮಂತಿಕೆಗೆ ತಕ್ಕಂತೆ ನಾನು ಮದುವೆ ಮಾಡಿಕೊಳ್ಳಬೇಕು ಅಷ್ಟೇ. ಸೀತಾ ಕೋಪದಿಂದ ಮಾತನಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಒಬ್ಬಳೇ ಅಳುತ್ತಾ ಕುಳಿತುಕೊಂಡಿರ್ತಾಳೆ. ಆಗ ಅಲ್ಲಿಗೆ ಯಜಮಾನರ ತಂಗಿ ಬರ್ತಾಳೆ. ಸೀತಾ, ಯಾಕೆ ಅಳುತ್ತಿರುವೆ ಮಗಳೇ? ಅಣ್ಣ ನಿನ್ನನ್ನು ಬೈದರೆ. ಅತ್ತೆ, ನಿಮ್ಮ ಮಗನ ಬಗ್ಗೆ ನಿಮ್ಗೆ ತಿಳಿದಿದೆ ತಾನೆ. ಅವನನ್ನು ನಾನು ಹೇಗೆ ಮದುವೆ ಮಾಡಿಕೊಳ್ಳಲಿ? ಅಪ್ಪಾಜಿ ಹತ್ತಿರ ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲ. ನನ್ನ ನೋವನ್ನು ಹೇಳಿಕೊಳ್ಳೋಣ ಎಂದರೆ ಅಮ್ಮ ಕೂಡ ನನ್ನ ಜೊತೆಯಲ್ಲಿಲ್ಲ. ಈಗ ನಾನೇನು ಮಾಡಲಿ ಅತ್ತೆ? ಸೀತಾ, ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಅಣ್ಣನ ಬಳಿ ಎಷ್ಟೋ ಹೇಳಿದೆ ಸೀತಾಳನ್ನು ಅವನಿಗೆ ಕೊಡಬೇಡ ಎಂದು. ಆದರೆ ಅಣ್ಣ ಏಕೆ ಈ ರೀತಿ ಹಠ ಹಿಡಿದಿದ್ದಾನೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಆಗ ಸೀತಾ ಅತ್ತೆ ಪಾರ್ವತಿಗೆ ರಾಮವಿನ ಬಗ್ಗೆ ಹೇಳಿಕೊಳ್ತಾಳೆ. ಆಗ ಅವನಿಗೆ ಎಲ್ಲವೂ ಅರ್ಥವಾಗುತ್ತದೆ. ಅಣ್ಣ ಆತುರದ ನಿರ್ಧಾರ ಏಕೆ ತೆಗೆದುಕೊಂಡ ಎಂದು ತಿಳಿದುಕೊಳ್ತಾಳೆ. ಓಹೋ, ಈಗ ನನಗೆ ಅಣ್ಣನ ಈ ಆತುರದ ನಿರ್ಧಾರ ಏಕೆ ಎಂದೆಂದು ಅರ್ಥವಾಯಿತು. ಇಲ್ಲ ಸೀತಾ, ಅಣ್ಣ ತುಂಬಾ ತಪ್ಪು ಮಾಡುತ್ತಿದ್ದಾರೆ. ನನ್ನ ಮಗನ ಬಗ್ಗೆ ತಿಳಿದಿದ್ದರೂ ಅವನನ್ನು ನಿನಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸುವುದು ಹೇಗೆ ಸರಿ ಹೋಗುತ್ತದೆ? ನೀನೇನು ಭಯಪಡಬೇಡ ಸೀತಾ. ನಾನು ಹೇಗಾದರೂ ಮಾಡಿ ಈ ಮದುವೆಯನ್ನು ತಪ್ಪಿಸುತ್ತೇನೆ. ಅತ್ತೆ, ನಿಜವಾಗ್ಲೂ ಹೇಳುತ್ತಿದ್ದೀರಾ ತಾನೆ? ನನಗೆ ಈ ಮದುವೆ ಮಾಡಿಸುವುದಿಲ್ಲ ಅಲ್ವೇ? ಖಂಡಿತ ಮಗಳೇ, ನನ್ನ ಜೀವವನ್ನು ಒತ್ತೆ ಇಟ್ಟಾದರೂ ಈ ಮದುವೆಯನ್ನು ನಿಲ್ಲಿಸುತ್ತೇನೆ. ನೀನು ಚಿಂತಿಸಬೇಡ. ಪಾರ್ವತಿ ಮತ್ತು ಸೀತಾ ಮಾತನಾಡಿಕೊಳ್ಳುತ್ತಿದ್ದ ವಿಷಯವನ್ನು ಪಾರ್ವತಿ ಮಗ ರಾಜು ಕೇಳಿಸಿಕೊಳ್ಳುತ್ತಾನೆ. ಹೇಗಾದರೂ ಮಾಡಿ ತನ್ನ ತಾಯಿ ಈ ಮದುವೆಯನ್ನು ನಿಲ್ಲಿಸಿಬಿಡುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ರಾಜುಗೆ ರಾಮು ಮೇಲೆ ತುಂಬಾ ಕೋಪ ಬರುತ್ತದೆ. ಇದಕ್ಕೆಲ್ಲವೂ ಕಾರಣ ಆ ರಾಮು. ನನ್ನ ಸೀತಾ ನನ್ನನ್ನು ಬೇಡ ಎನ್ನಲು ಅವನೇ ಕಾರಣ. ಏ ರಾಮು, ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನೋಡುತ್ತಿರು, ನಿನಗೊಂದು ಗತಿ ಕಾಣಿಸುತ್ತೇನೆ. ರಾಜು ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ಪಾರ್ವತಿ ಕೇಳಿಸಿಕೊಳ್ಳುತ್ತಾಳೆ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಈ ಕೂಡಲೇ ಎಲ್ಲರೂ ನನ್ನ ಜೊತೆ ಹೊರಟು ಬನ್ನಿ. ನಮ್ಮ ಮಾವನ ಊರಿಗೆ ಹೋಗಬೇಕು. ಅಲ್ಲಿ ನನಗೆ ಅಡ್ಡಿಯಾಗಿ ರಾಮು ಇದ್ದಾನೆ. ಅವನನ್ನು ಅಲ್ಲಿಂದ ಓಡಿಸಿದರೆ ಎಲ್ಲವೂ ಸರಿ ಹೋಗುತ್ತದೆ. ಬೇಗ ಬೇಗ ತಯಾರಾಗಿ ಹೊರಡಿ ಎಲ್ಲರೂ. ಪಾರ್ವತಿಗೆ ತುಂಬಾ ಗಾಬರಿಯಾಗುತ್ತದೆ. ಇವನನ್ನು ಹೇಗೆ ನಿಲ್ಲಿಸಬೇಕು ಎಂದು ಅರ್ಥ ಆಗುವುದಿಲ್ಲ. ತಕ್ಷಣ ಒಂದು ಉಪಾಯ ಮಾಡುತ್ತಾಳೆ. ಏ ರಾಮು,
ಬಾ ಮನೆಯಿಂದ ಹೊರಗೆ. ಎಲ್ಲರೂ ಬಂದು ರಾಮುವಿನ ಮನೆ ಮುಂದೆ ನಿಂತಿರುತ್ತಾರೆ. ರಾಮು ಮನೆಯಿಂದ ಹೊರಗೆ ಬಂದು ನೋಡುತ್ತಾನೆ. ಯಾರ್ ನೀವೆಲ್ಲ? ನಿಮ್ಮನ್ನ ಈ ಊರ್ನಲ್ಲಿ ನಾನು ಎಂದು ನೋಡಿಲ್ಲ. ಬನ್ನಿ, ಒಳಗ್ ಕುಳಿತುಕೊಂಡು ಮಾತ್ನಾಡೋಣ. ನೋಡ್ರೋ, ಇವನ್ ಜೊತೆ ನಾವು ಸಮಾಧಾನ ಮಾತಾಡಕ್ ಬಂದಿದ್ದೀವಿ ಅಂದ್ಕೊಂಡಿದ್ದೇನೆ. ಲೋ ಮೂರ್ಖ, ನಿನ್ನನ್ನು ಈ ಮನೆಯಿಂದ ಹೊರಹಾಕಲು ಬಂದಿದ್ದೇವೆ. ನೀನು ನಮ್ಮ ಮಾವನ್ ಬಳಿ ಹಣ ತೆಗೆದುಕೊಂಡಿದ್ದೆ ಅಲ್ವೇ? ಅದಕ್ಕೆ ನಿನ್ನ ಮನೆಯನ್ನು ಕಿತ್ತುಕೊಳ್ಳುತ್ತಿದ್ದೇನೆ. ಈ ಕೂಡಲೇ ಇಲ್ಲಿಂದ ಹೊರಡು. ಅಂದ್ರೆ ನೀವು ಯಜಮಾನರ ಅಳಿಯನೇ? ಹ, ಓಹೋ, ಅಂದ್ರೆ ಸೀತಮ್ಮ ನಿಮ್ಮನ್ನೇ ನಾ ಮದುವೆ ಮಾಡ್ಕೊಳ್ತಿರೋದು. ನಿಮ್ಮನ್ನೋಡಿ ತುಂಬಾ ಸಂತೋಷವಾಯಿತು. ಆದ್ರೆ ಯಜಮಾನ್ರು ನನ್ ಸಾಲವನ್ನು ಮನ್ನಾ ಮಾಡಿ ಹೋಗಿದ್ದಾರೆ ಅಲ್ವೇ? ಮತ್ತೆ ಈಗ ಮನೆ ತೆಗೆದುಕೊಳ್ಳಲು ಬಂದಿದ್ದೀರಾ? ನನಗೇನು ಅರ್ಥವಾಗುತ್ತಿಲ್ಲ. ನಿನ್ನತ್ರ ಮಾತಾಡೋಕ್ಕೆ ನಾವು ಬಂದಿಲ್ಲ. ನೀನು ನಮ್ಮ ಮಾವನಿಗೆ ಸಾಲ ಕೊಡಬೇಕಾದ ವಿಷಯ ನಿಜ ಅಲ್ಲವೇ? ಈ ಕೂಡಲೇ ಈ ಮನೆಯಿಂದ ಹೊರಡು. ರಾಮು ಹತ್ತಿರ ಗಲಾಟೆ ಮಾಡುತ್ತಿರುವ ವಿಷಯವನ್ನು ತಿಳಿದುಕೊಂಡ ಸೀನಪ್ಪ ಅಲ್ಲಿಗೆ ಬರುತ್ತಾನೆ. ರಾಜು, ನೀನೇಕಿಲ್ಲಿ ಬಂದು ಗಲಾಟೆ ಮಾಡ್ತಿರುವೆ? ಇದು ತಪ್ಪು. ಯಜಮಾನರಿಗೆ ಈ ವಿಷಯ ಗೊತ್ತಾದ್ರೆ ಕೋಪ ಮಾಡಿಕೊಳ್ತಾರೆ. ಈ ಕೂಡ್ಲೇ ಇಲ್ಲಿಂದ ಹೊರಟು ಹೋಗು. ಸೀನಪ್ಪ, ಮೊದಲು ನಿನ್ನನ್ನು ಈ ಊರಿಂದ ಹೊರಹಾಕಬೇಕು. ಹಗಲಿ ಎಲ್ಲವೂ ಸರಿ ಹೋಗ್ತದೆ. 1-2 ದಿನ ಸೀತಾ ಇಲ್ಲಿಗೆ ಬಂದಳು ಅಷ್ಟೇ. ನೀನು ಅವಳ ತಲೆ ಕೆಡಿಸಿ ಇವನನ್ನು ಪ್ರೀತಿಸುವಂತೆ ಮಾಡಿದ್ದೀಯ. ನನ್ನ ನೀನು ಮುಟ್ಟಾಳ ಎಂದುಕೊಂಡ. ಸೀತಾ ಇವನನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಮಾವನ ಎಲ್ಲ ಆಸ್ತಿಯೂ ಇವನಿಗೆ ಬರುತ್ತದೆ. ಅದರಲ್ಲಿ ನೀನು ಅರ್ಥಪಾಲು ತೆಗೆದುಕೊಳ್ಳಬಹುದು ಎಂದು ನಿರ್ಧರಿಸಿಬಿಟ್ಟೆಯಾ? ಅಷ್ಟು ಸುಲಭವಾಗಿ ನಾನು ಬಿಟ್ಟು ಬಿಡುತ್ತೇನೆಯೇ? ರಾಜು, ನಾಲಿಗೆ ಮೇಲೆ ನಿಗಾ ಇರ್ಲಿ. ನನ್ನನ್ನು ಯಜಮಾನ್ರು ಅವರ ಸಹೋದರನಂತೆ ನೋಡ್ತಿದ್ದಾರೆ. ಹೀಗಿರ್ಬೇಕಾದ್ರೆ ನಾನು ಅವರಿಗೆ ಹೇಗೆ ಮೋಸ ಮಾಡ್ತೇನೆ? ಮೋಸ ಮಾಡುವ ಬುದ್ಧಿ ನನ್ನಲ್ಲಿಲ್ಲ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ರಾಜು. ಹೌದು, ನೀನು ಮಾತ್ನಾಡೋ ರೀತಿ ಸರಿಯಿಲ್ಲ. ಅದೂ ಅಲ್ಲದೆ ಸೀತಮ್ಮನನ್ನು ಮದುವೆ ಮಾಡಿಕೊಳ್ಳುವ ಯೋಚನೆ ಕೂಡ ನಾನು ಎಂದೂ ಮಾಡಿಲ್ಲ. ನೋಡಿ, ದಯಮಾಡಿ ಇಲ್ಲಿಂದ ಹೊರಟು ಹೋಗಿ. ಸೀತಮ್ಮ ತುಂಬಾ ಒಳ್ಳೆಯವರು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಓಹೋ, ಬಂದು ನೋಡ್ರೋ, ನನಗೆ ಬುದ್ಧಿ ಹೇಳೋಕೆ. ಹೇಳೋ ಮೂರ್ಖ. ಸೀತಾಳನ್ನು ನಾನು ಮದುವೆ ಮಾಡಿಕೊಳ್ಳುವುದು ಅವಳನ್ನು ಸಂತೋಷವಾಗಿ ನೋಡಿಕೊಳ್ಳುವುದಕ್ಕೆ ಅಲ್ಲ. ನನ್ನ ಮಾವನ ಬಳ್ಳಿಯಿರುವ ಎಲ್ಲ ಆಸ್ತಿಯನ್ನು ನಾನು ಬರೆಸಿಕೊಳ್ಳಲು. ಮಧ್ಯದಲ್ಲಿ ನೀನು ಬಂದ್ರೆ ಬಿಟ್ಟು ಬಿಡುತ್ತೇನೆ, ನೀನು ಇಲ್ಲೇ ಇರುವ ತನಕ. ಸೀತಾ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಸೀತಾಳ ಕಣ್ಣೀರನ್ನು ಕಂಡು ನಮ್ಮ ಮಾವನವರು ಕೂಡ ಬದಲಾಗುವ ಸಾಧ್ಯತೆ ಇದೆ. ನೋಡ್ರೋ, ಇವನನ್ನು ಕೈಕಾಲು ಕಟ್ಟಿ ಎಲ್ಲಿಯಾದರೂ ಕಾಡಿನಲ್ಲಿ ಬಿಟ್ಟು ಬನ್ನಿ. ಅಲ್ಲಿರುವ ಪ್ರಾಣಿಗಳಿಗೆ ಇವನು ಆಹಾರವಾಗಲಿ. ಯಾರಾದರೂ ನನ್ನ ಅಣ್ಣನ ಮೇಲೆ ಕೈ ಇಟ್ರೆ ಒಬ್ಬೊಬ್ಬರನ್ನು ಹುಟ್ಟಿಲ್ಲ ಎನಿಸಿಬಿಡ್ತೇನೆ. ಏನ್ ನನ್ನ ಅಣ್ಣನಿಗೆ ಯಾರು ಇಲ್ಲ ಎಂದುಕೊಂಡ? ಅವನ ತಮ್ಮ ನಾನಿದ್ದೇನೆ. ನಿಮಗೆ ಧೈರ್ಯವಿದ್ದರೆ ಹತ್ತಿರ ಬನ್ನಿ. ರಾಮುವಿನ ತಮ್ಮ ರವಿ ಅಲ್ಲಿಗೆ ಬಂದು ಎಲ್ಲರನ್ನೂ ಹೆದರಿಸುತ್ತಾನೆ. ಸೀತಾ ಮತ್ತು ಅವಳ ತಂದೆ ಹಾಗೂ ಅತ್ತೆ 3 ಜನ ದೂರದಲ್ಲಿ ನಿಂತು ಎಲ್ಲವನ್ನೂ ಗಮನಿಸುತ್ತಿರುತ್ತಾರೆ. ರವಿ, ನೀನೇಕ್ ಬಂದೆ? ನೀನ್ ಹೊರಡು, ನನ್ ಕಣ್ಮುಂದೆ ನಿಲ್ಬೇಡ. ನಿನ್ನಿಂದಲೇ ನಾನ್ ನನ್ನ ತಾಯಿಯನ್ನು ಕಳೆದುಕೊಂಡೆ. ಈಗ ಯಾವ ಮುಖವನ್ನು ಹೊತ್ತು ಇಲ್ಲಿಗೆ ಬಂದಿದ್ದೀಯಾ? ಹೋಗು ಇಲ್ಲಿಂದ. ಹಾಗಲ್ಲ, ಮಾತ್ನಾಡ್ಬೇಡ ಅಣ್ಣ. ನನ್ನ ತಪ್ಪು ನನಗೆ ಅರಿವಾಗಿದೆ. ನಿನಗೆ ಮಾಡಿದ ಮೋಸಕ್ಕೆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನ ಬಗ್ಗೆ ತಿಳಿದುಕೊಂಡು ಅವರು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ನೀನು ನನ್ನನ್ನು ಕ್ಷಮಿಸಿದ್ರೆ ಮಾತ್ರ ನನ್ನ ಹೆಂಡತಿ ಮತ್ತು ಮಾವ ಇಬ್ಬರು ನನ್ನನ್ನು ಕ್ಷಮಿಸ್ತಾರಂತೆ. ಅವರ ಒಳ್ಳೆಯತನವನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಳದೆ ಹೋದೆ. ದಯಮಾಡಿ ನನ್ನನ್ನು ಕ್ಷಮಿಸುವ ಅಣ್ಣ. ರಾಮು ಏನು ಮಾತನಾಡದೆ ಸುಮ್ಮನಾಗಿ ಬಿಡುತ್ತಾನೆ. ಸೀತಾ ಮತ್ತು ಅವಳ ತಂದೆ ಹಾಗೆ ಅತ್ತೆ 3 ಜನ ಅಲ್ಲಿಗೆ ಬರುತ್ತಾರೆ. ಧನಿಗಳೇ, ನಿಮ್ಮ ಸಾಲವನ್ನು ಈ ಕೂಡಲೇ ನಾನು ತೀರಿಸುತ್ತೇನೆ. ಇವರನ್ನು ಇಲ್ಲಿಂದ ಹೊರಟು ಹೋಗಲು ಹೇಳಿ. ಬೇಡ ರವಿ, ಯಾವ ಸಾಲವನ್ನು ತೀರಿಸುವ ಅವಶ್ಯಕತೆಯೂ ಇಲ್ಲ. ಎಲ್ಲವನ್ನು ಈಗಾಗಲೇ ನಾನು ಮನ ಮಾಡಿದ್ದೇನೆ. ರಾಜು, ಒಂದು ಕ್ಷಣವೂ ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಹೊರಟು ಹೋಗು ಇಲ್ಲಿಂದ. ನಿನ್ನ ಬಗ್ಗೆ ತಿಳಿಯದೆ ನನ್ನ ಮಗಳನ್ನು ನಿನಗೆ ಕೊಟ್ಟು ಬಿಡುತ್ತಿದ್ದೆ. ನನ್ನ ತಂಗಿಯೇ ನನ್ನ ಕಣ್ತರಿಸಿದಳು. ಹೋಗು ಇಲ್ಲಿಂದ. ರಾಜು ಏನು ಮಾತನಾಡದೆ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಮು, ನನ್ನನ್ನು ಕ್ಷಮಿಸು. ನೀನು ಬಡವ ಎನ್ನುವ ಒಂದೇ ಕಾರಣಕ್ಕೆ ನನ್ನ ಮಗಳನ್ನು ಕೊಡಲು ಹಿಂಜರಿದೆ. ಆದರೆ ಬಡತನ ನಿನ್ನಲ್ಲಿರಬಹುದು ಅಷ್ಟೇ, ನಿನ್ನ ಗುಣದಲ್ಲಿ ಇಲ್ಲ ಎಂದು. ಈಗ ನಾನು ಅರ್ಥ ಮಾಡಿಕೊಂಡೆ. ನನ್ನ ಮಗಳನ್ನು
ಸಂತೋಷವಾಗಿ ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಸೀತಾ. ಹೋಗು, ರಾಮವನ್ನು ಮದುವೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕು. ಸೀತಾ ರಾಮವನ್ನು ಮದುವೆ ಮಾಡಿಕೊಂಡು ತುಂಬ ಖುಷಿಯಿಂದ ಬದುಕುತ್ತಾಳೆ.